ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ. ಬೆಳಗ್ಗೆ ಇವತ್ತು 8:30 ಆ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಟೆಲ್ಗೆಲ್ಲ ಹೋಗಿ ಆಮೇಲೆ ಬಂದು ನಾನು 9 ಗಂಟೆ ಮಧ್ಯ ಮನೆ ಒರೆಸೋಣ ಅಂತ ಮಗಳೇನೋ ಚೆಲ್ಲಿದ್ಲು. ಸೊ ಅವಳು ಮ್ಯಾಗಿ ಮಾಡ್ಕೊಬೇಕು ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಅಲ್ಲಲ್ಲೇ ಬಿಟ್ಬಿಟ್ಟಿದ್ಲು. ಸೊ ನಾವು ಜೋರಾಗಿ ಹೇಳಲಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಅವಳನ್ನ ಜೋರಾಗಿ ಗದರಿಸ್ಕೊಂಡು ಫಸ್ಟ್ ಅದನ್ನ ಎತ್ತು ಅಂತ ಹೇಳಿದೆ. ಅವಳು ಎತ್ತಿದ್ಲು. ನಾನೆಲ್ಲ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಇನ್ನು ಸ್ನಾನಕ್ಕೆ ಹೋಗಿ ಆಮೇಲೆ ಹೋಟೆಲ್ ಹತ್ರ ಹೋಗೋಣ. ಹೋಟೆಲ್ ಹತ್ರದಿಂದ ಬಂದಮೇಲೆ ಇನ್ನು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ನಂದು. ಎಲ್ಲದನ್ನೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಆದರೆ ಚಿಕ್ಕಮ್ಮ ಇಲ್ಲದೆ ಇರೋ ಕಾರಣ ನಮ್ಮ ಅಂಗಡಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ನಾನು ಇರ್ತೀನಿ. ಸೊ ಹಾಗಾಗಿ ಒಂದು 2 ದಿನ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಬಟ್ ಮಾಡೋ ಕೆಲಸ ಯಾವಾಗಿದ್ರೂ ಮಾಡ್ಕೊಳ್ಳೇಬೇಕಲ್ವ, ಕಂಟಿನ್ಯೂ ಕೆಲಸ ಇರುತ್ತೆ ನಂದು. ನಾನು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಹೋಟೆಲ್ ಹತ್ರ ಹೋಗಿ ಆಮೇಲೆ ಬಂದು ಮುದ್ದೆ ಎಲ್ಲ ಮಾಡಿ ಕೊಟ್ಟೆ. ಮಗಳು ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ಲು. ಅವಳಿಗೇನು ಬೇಕೋ ಅದು ಮಾಡಿಕೊಂಡ್ಲು. ಅಮ್ಮಗೇನು ಬೇಕೋ ನಾನು ಇವತ್ತೇನು ಕೇಳಲಿಲ್ಲ. ಸೊ ನನಗೆ ನಾಳೆ ಹಾಸ್ಪಿಟಲ್ ಹೋಗೋದಿದೆ, ಅವ್ರನ್ನ ಕರ್ಕೊಂಡು. ನಾಳೆ ಹೋಗಬೇಕು, ಮಂಡೇ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಎಲ್ಲ ಮಾಡಿಸ್ಬೇಕು. ಗೊತ್ತಿಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ, ಅದೊಂದು ಟೆನ್ಷನ್ನು. ಇನ್ನು ಸಂಜೆ ನಾನು ಆ್ಯಸ್ ಯೂಶ್ವಲ್ ಸ್ಟಾರ್ಟ್ ಮಾಡಿದ್ದೆ 5:30ಗೆ. ಊಟ ತಿಂದ್ಬಿಟ್ಟು ಅಂಗಡಿಯಿಂದ ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಪಾತ್ರೆ ಇಳಿಸೋಣ ಅಂತ ಹೇಳ್ಬಿಟ್ಟು ನಾನು ಯಜಮಾನ್ರು ಫೋನಲ್ಲಿ ಮಾತಾಡ್ತಾಯಿದ್ರು. ನಂಗೆ ವಿಪರೀತ ಕಣ್ಣು ಎಳ್ಕೊಂಡು ಹೋಗ್ತಾಯಿತ್ತು. ಬಿಟ್ಟರೆ ಇನ್ನೂ ಸ್ವಲ್ಪ ಹೊತ್ತು ಮಲಗೋಣ ಅಂತ ಏನೋ ಒಂಥರ ಏನೂ ಎದ್ದು ಕೆಲಸ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಹಂಗಿತ್ತು ಮನಸ್ಸು ನಂದು. ಸೊ ನಾನು ಪಾತ್ರೆ ಎಲ್ಲ ಸ್ವಲ್ಪ ಇಳಿಸ್ಕೊಟ್ಟೆ. ಆಮೇಲೆ ಅವರೆಲ್ಲ ಪಾತ್ರೆ ಇಳಿಸ್ಕೊಂಡ್ರು. ಮಗಳು ಯಾರ ಹತ್ರನೋ ಫೋನಲ್ಲಿ ಹಿಡ್ಕೊಂಡು ಅಲ್ಲಿದ್ಲು. ಪಾತ್ರೆ ಉಜ್ಜೋಣ ಅಂದರೆ ಸರಿ ಅವ್ರು ಉಜ್ಜುತ್ತಾ ಇರಲಿ, ಅಷ್ಟರೊಳಗಾಗಿ ಈ ಕಡೆ ಸೊಂದೆಲ್ಲ ನೀಟಾಗಿ ಗುಡಿಸ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಪರಕೆ ಎತ್ಕೊಂಡು ನಿಂತ್ಕೊಂಡೆ. ಬಟ್ ವಿಪರೀತ ಗಲೀಜಿತ್ತು. ಕಸ ನಾವು ಹಾಕೋದನ್ನ ಇಲ್ಲಿಗಳೆಲ್ಲ ಎಳ್ಕೊಂಡು ಹೋಗ್ಬಿಡೋದು. ನಂಗೆ ಆ ಸ್ಮೆಲ್ಗೆನೇ ಒಂಥರ ಹೊಟ್ಟೆ ಒಳಸ್ದಂಗೆ ಆಗೋಯ್ತು. ನೀಟಾಗಿ ಅಲ್ಲೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡೋಷ್ಟರೊಳಗಾಗಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇನ್ನು ನಾನು ಅದನ್ನ ಎತ್ತಿಟ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲರೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಮಾಡ್ತಾರೋ ವೀಡಿಯೋಸು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇರೆಯವರು ಏನಾದರೂ ಅಂದರು ಅಂತ ನಾನು ಅದನ್ನ ಬಗ್ಗೆ ಕೊರಗ್ತಾ ಕೂತ್ಕೊಂಡ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದು ಯಾವಾಗ? ಈ ಮಾತಿಗೆ ತುಂಬ ಜನಕ್ಕೆ ಆನ್ಸರ್ ಗೊತ್ತಿರೋದಿಲ್ಲ. ಸೊ ಯಾರಾದರೂ ಏನಾದರೂ ಅಂದಾಗ ಸೆನ್ಸಿಟಿವ್ ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಆ ಸೆನ್ಸಿಟಿವ್ನೆಲ್ಲ ಯಾರಾದರೂ ಏನಂದರೆ ಕೊರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಯೋಚನೆ ಮಾಡಿಕೊಂಡು. ಯಾರು ಏನಂದ್ರೂ ಸಣ್ಣದಾಗಿ ಒಂದು ಜೋರಾಗಿ ಗದ್ರಿದ್ರು ಯೋಚನೆ ಮಾಡ್ತಾರೆ. ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಕ್ಕಿಂತ ಅವರು ಜೊತೆ ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಯಾರಾದರೂ ಏನಾದರೂ ಒಂದು ಮಾತಂದಿದ್ರೆ, ಯಾರಾದರೂ ನಮ್ಮನ್ನು ಗದರಿಸ್ಕೊಂಡಿದ್ರೆ ಅದನ್ನು ಯೋಚನೆ ಮಾಡೋದು ಜಾಸ್ತಿ ಹೆಣ್ಮಕ್ಳು. ಸೊ ಅದ್ರ ಬಗ್ಗೆ ಯೋಚನೆ ಮಾಡದೆ ಫಸ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಏನೆಲ್ಲ ಫೇಸ್ ಮಾಡ್ತೀವಲ್ವ, ನಮ್ಮ ಲೈಫಲ್ಲಿ ಏನೆಲ್ಲ ನಡೀತಿದೆ, ನಾವು ಹೇಗಿರಬೇಕು, ಇನ್ನೊಬ್ರನ್ನ ಹೇಗಿದ್ದರೂ ಮಾತಾಡ್ತಾರೆ ಜೀವನದಲ್ಲಿ. ಸೊ ಕೂತರೂ ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ, ನಾವೇನಾದರೂ ತೊಗೊಂಡ್ರೂ ಮಾತಾಡ್ತಾರೆ. ಒಂದು 10 ರೂಪಾಯಿನ ಒಂದು ಏನಾದರೂ ತೊಗೊಬನ್ನಿ, ಅವಳ ಹತ್ರ ದುಡ್ಡು ಜಾಸ್ತಿ ಅಪ್ಪ ಅದಕ್ಕೆ ಅಂತ ಹೇಳ್ತಾರೆ. ಯಾರ ಹತ್ರ ಆದರೂ ಮಾತಾಡಿ ಅವಳಿಗೆ ಬಾಯಿ ಜಾಸ್ತಿ ಅಪ್ಪ ಅವ್ರ ಹತ್ರ ಮಾತಾಡ್ತಿದ್ದಾಳೆ ಅಂತಾರೆ. ಮಾತಾಡದೆ ಇರೀತು ಅವಳು ಮೂಗಿ. ಯಾರ ಹತ್ರನೂ ಮಾತಾಡಲ್ಲ, ಜನ ಸೇರಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಜನ ನಮ್ಮನ್ನು ಎಣಿಸ್ತಾನೇ ಇರ್ತಾರೆ. ನಾವು ಅದಕ್ಕೆ ತಲೆ ಕೊಡಬಾರ್ದು ಅಷ್ಟೇ. ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಕಾಲು ಹಾಕಬೇಕು. ಸೊ ಇನ್ನು ಪಾತ್ರೆ ಎಲ್ಲ ಎತ್ಕೊಂಬಂದೆ. ಗ್ಯಾಸ್ ಮೇಲೆ ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದೆ. ಗ್ಯಾಸ್ ಎಲ್ಲ ಒರೆಸಿದ್ದಾದ್ಮೇಲೆ ಎಲ್ಲ ಜೋಡಿಸ್ಬಿಟ್ಟು ಅಕ್ಕಿಗೆ ನೀರಿಟ್ಬಿಟ್ಟು ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ನನ್ನ ತಲೆ ಒಳಗೆ ಹೋಗಲೇ ಇಲ್ಲ ಏನು ಸಾಂಬಾರು ಮಾಡಬೇಕು ಅಂತ. ಸೊ ಅಕ್ಕಿ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದೆ ನಾನು. ಅವಾಗ ನನ್ನ ಕಣ್ಣಿಗೆ ಪಾಲಕ್ ಸೊಪ್ಪು ಕಣ್ಣಿಗೆ ಬಿತ್ತು. ಒಂದು ಕಟ್ಟು ತೊಗೊಂಬಂದು ಸ್ವಲ್ಪನೇ ಸಾಂಬಾರು ಮಾಡಿದೆ ನಾನು.
ಯಾಕಪ್ಪ ಅಂದರೆ ತುಂಬ ಏನು ತರಕಾರಿ ಇಲ್ಲ. ನಾನು ಗುರುವಾರ ಸಾಂಬಾರು ಪುಡಿ ಮಾಡಿಕೊಂಡು ಸಂತೆಗೆ ಹೋಗಿರಲಿಲ್ಲ, ತರಕಾರಿ ಏನೂ ಇಲ್ಲ ಮನೆಯಲ್ಲಿ. ನಿನ್ನೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಂದು ಟೈಮಿಗೆ ಸಾಂಬಾರು ಮಾಡಿದ್ದೆ. ಸೊ ಇವಾಗ ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡಿದ್ರೆ ಇನ್ನು ಟೊಮೆಟೊ ಗೊಜ್ಜು, ರಸಮ್ಮು, ಅಮ್ಮಗೆ 2 ದಿನ ನಿನ್ನೆ 2 ಟೈಮು ಅನ್ನ ಕೊಟ್ಬಿಟ್ಟಿದ್ದೀನಿ, ಮುದ್ದೆ ಮಾಡಲೇಬೇಕು. ಸೊ ಹಾಗಾಗಿ ನಾನು ಅವ್ರಿಗೆ ಮುದ್ದೆ ಮಾಡಬೇಕು ಅಂತಲೇ ಪಾಲಕ್ ಸೊಪ್ಪು ತೊಗೊಂಬಂದು ಸಾಂಬಾರಿಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಇನ್ನು ಮುಸ್ರೆ ಬಟ್ಟೆಗಳೆಲ್ಲ 3 ದಿನದಿಂದ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ರಾತ್ರಿ ಒಗೆಯೋಣ ಅಂತ ನೆನೆಸಿ ಇಟ್ಟೋಳು. ನಾನು ಲೇಟಾಗಿ ಅಂಗಡಿ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದು 10:45 11 ಗಂಟೆ ಆಗೋಯ್ತು, 11:30 ಎಲ್ಲ ಪಾತ್ರೆ ಎಲ್ಲ ಉಜ್ಜಿ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿ ಮಲ್ಕೊಳೋ ಅಷ್ಟೊಳಗಾಗಿ 11:30 ಆಯಿತು, ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಇವತ್ತು ಬೇಗನೆ ಫಸ್ಟು ಒಗೆದ್ಬಿಟ್ಟೆ. ಅದನ್ನು ಒಗೆದ್ಬಿಟ್ಟು ಅಲ್ಲಿ ಹಾಕಿದ್ರೆ ಆಮೇಲೆ ಒಣಗಾಕ್ಕೊಬೋದು, ಇಲ್ಲ ಬೆಳಗ್ಗೆಕಾದ್ರೆ ಒಣಗಾಕ್ಕೊಬೋದು ಅಂತ ಹೇಳಿಬಿಟ್ಟು ಫಸ್ಟು ಮುಸ್ರೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಒಗೆದು ಎತ್ತಿಟ್ಕೊಂಬಿಟ್ಟೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಮಾತಿನ ಬಗ್ಗೆ ತುಂಬ ಜನ ಯೋಚನೆ ಮಾಡಬೇಕು. ಸೊ ಯಾಕೆ ನಾನು ಈ ಮಾತನ್ನ ಸ್ಪೆಸಿಫಿಕ್ಕಾಗಿ ತೊಗೊಂಡಿದ್ದೀನಿ ಅಂದರೆ, ಸೊ ಈ ಹೆಣ್ಮಕ್ಳಿಗೆ ಈ ಮಾತುಗಳು ಅನ್ನೋದು ಏನು ಹೊಸ್ತೇನಾಗಿರೋದಿಲ್ಲ, ಹಳೇದೇನೆ. ಬಟ್ ಆದರೂ ನಾವು ಕೇಳಲ್ವಲ್ಲ, ಯಾರೇನಂದ್ರೂ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣದಾಗಿ ಕೊರಿತಾನೇ ಇರುತ್ತೆ. ಆ ಕೊರಗನ್ನ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ಅದರಿಂದನೇ ಬ್ಲಡ್ ಪ್ರೆಷರ್ಸು ಅದು ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಕೊರಗಬೇಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆ ಶಕ್ತಿ ದೇವ್ರು ನಿಮಗೆ ಕೊಟ್ಟಿರ್ತಾನೆ, ಅದನ್ನು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸಾಂಬಾರಿಗೆ ನಾನು ಒಗ್ಗರಣೆಗೆ ಅಂತ ಇಟ್ಟೆ, ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ. ಬೆಳ್ಳುಳ್ಳಿ ಏನು ಹಾಕಲಿಲ್ಲ ಇವತ್ತು, ಟೊಮೆಟೊ ಇತ್ತು, ಅದಕ್ಕೇ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಸಾಂಬಾರು ಪುಡಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದೆ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಳೆ ಬೇಯಿಸಿರೋದನ್ನ ಹಾಕ್ಬಿಟ್ಟು ಕುದಿಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಇದು ಸಾಂಬಾರು ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಬೇಳೆನ ಟೊಮೆಟೊನ ಪಾಮ್ಕೊಬೋದು. ಇಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಟೊಮಟೊ ಹಾಕಿದ್ರೆ ಟೊಮಟೊ ಪಪ್ಪು ಆಗುತ್ತೆ, ಟೊಮಟೊ ಪಾಲಕ್ ಪಪ್ಪು ರುಚಿ ಅಂತೂ ಅಲ್ಟಿಮೇಟ್. ಬೇಕಾದರೆ ಇದಕ್ಕೆ ಟೊಮಟೊ ಕಮ್ಮಿ ಮಾಡಿ ಹುಣಸೆಹಣ್ಣು ರಸ ಸೇರಿಸ್ಕೋಬೋದು. ಬಟ್ ನಮ್ಮ ಮನೇಲಿ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ನಾನು ಹುಣಸೆಹಣ್ಣು ಹುಳಿ ಏನೂ ಜಾಸ್ತಿ ಸೇರಿಸೋದಿಲ್ಲ, ಅವ್ರು ತಿನ್ನೋಕ್ಕಾಗಲ್ಲ, ತಿನ್ನೋದು ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇನ್ನು ಇದೆಲ್ಲ ಆದಮೇಲೆ ಇಷ್ಟೇ ನನ್ನ ಇವತ್ತಿನ ರೊಟೀನು. ನಾನು ಇಷ್ಟಕ್ಕೇ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾಳೆ ಹಾಸ್ಪಿಟಲ್ ಹೋಗಬೇಕಾಗಿರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಥ್ಯಾಂಕ್ ಯು ಆಲ್. ಬೈ ಬಾಯ್.